ನಿನ್ನಕ್ಕವರು ನಂದಿನಿ ಬಾಯಿ ಮಮತಾ ಅನ್ನೋ ಪರದೆನ ಕಣ್ಣಿಗೆ ಕಟ್ಕೊಂಡು ಬಿಟ್ಟಾಳ. ನಿನ್ನ ಅಣ್ಣವ್ರ ಮನಸ್ಸು ಬಹಳ ಮೆತ್ತಗದ, ಬೆಣ್ಣಿ ಹಂಗ. ಅದಕ್ಕ ಅವ್ರನ್ನ ಬೇಕೂಫ್ ಮಾಡ್ಲಿಕ್ಕೆ ಹೊಂಟಿ. ಅವರಿಬ್ಬರನ್ನೂ ನೀನು ಮಳ್ಳ ಮಾಡಬಹುದು, ಆದ್ರೆ ನನಗಲ್ಲ. ನಾ ಹೆಂಗಿದ್ದೇನೆ ಅಂತ ಗೊತ್ತದ ನಿನಗ. ಹಾರು ಹಕ್ಕಿ ಪುಚ್ಚ ಎಣಿಸುವಾಕಿದ್ದೇನೆ ನಾನು. ಎಷ್ಟು ಪ್ರೀತಿ ಕೊಡ್ತಾರ ಅವ್ರು ನಿನಗ. ನಿನ್ನ ತಲೆ ಮೇಲೆ ಕೂಡಿಸ್ಕೊಂಡು ಕೂತಾರ. ಆದ್ರೆ ನೀನು ಸಣ್ಣ ವಿಷಯ ಹೇಳೋದಕ್ಕೂ ಇಷ್ಟು ಸುಳ್ಳು ಹೇಳ್ತಿ. ನಾನೇನಾರ ಇದನ್ನ ನೀರು ಹೇಳಿದ್ರ ಏನಾಗ್ತದಂತ ಗೊತ್ತದ. ಅವ್ರೇನೂ ನಿನಗೆ ಹೊಡಿಬಡಿ ಮಾಡೋದಿಲ್ಲ, ಆದ್ರೆ ಎಷ್ಟು ಸಂಕಟ ಪಡ್ತಾರ ಗೊತ್ತದ ನಿನಗ. ಹುಡುಗಿ ಎಷ್ಟು ಸಂಭಾವಿತಿದ್ದಾಳ ಅಂತ ತಿಳ್ಕೊಂಡವ್ರಿಗೆ ಈಕಿ ಇಷ್ಟು ಸುಳ್ಳು ಬುರುಕಿ ಇದ್ದಾಳ ಅಂತ ಗೊತ್ತಾಗ್ತದ. ಸುಳ್ಳು ಹೇಳೋದು ಮಹಾಪಾಪ ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕಿಂತ ದೊಡ್ಡ ಮಹಾಪಾಪ ಯಾವುದು ಗೊತ್ತದೇನು? ನಂಬಿದವರು ವಿಶ್ವಾಸ ಮುರಿಯೋದು. ಯಾವ ಹುಡುಗಿ ಸಲುವಾಗಿ ತನ್ನ ತಾಯಿ ಜೋಡಿ ಜಗಳ ಮಾಡಿದ್ನೋ ಅಂಥವನ ಬಗ್ಗೆ ನಿನ್ಗೇನು ಅನ್ಸೋದೇ ಇಲ್ಲ. ಎಂಥ ದೋಖ ಕೊಡ್ತೀಯ ನಮ್ಮವ್ವ. ನೀ ಸುಳ್ಳು ಹೇಳಿ ಅಂತ ಅವನ್ ಗೊತ್ತಾದ್ರ ಅವನ ಮನಸ್ಸು ಒಡೆದು ಹೋಗ್ತದ. ಹಿಂಗಾದ್ರ ಅವ ನಿನ್ನ ಮೇಲೆ ಯಾವತ್ತೂ ವಿಶ್ವಾಸ ಇಡುವುದಿಲ್ಲ. ಒಮ್ಮೆ ನೀ ಸುಳ್ಳು ಹೇಳ್ತಿ ಅಂತ ಗೊತ್ತಾದ್ರೂ ಸಾಕು, ನೀರು ನಿನ್ನ ಯಾವತ್ತೂ ನಂಬುವುದಿಲ್ಲ. ಈಗ ಹೇಳು, ನೀರುಗೆಲ್ಲ ಹೇಳಿ. ಅಜ್ಜಮ್ಮ, ನಿನ್ ಕಾಲಿಗೆ ಬೀಳ್ತೆ. ಈ ವಿಷಯನ ಅಣ್ಣಗ್ ಹೇಳಡಿ. ಹೇಳಿದ್ರೆ ಅವ್ರು ತುಂಬಾ ಬೇಜಾರ್ ಮಾಡ್ಕತ್ತ. ಅಕ್ಕಂಗೂ ಹೇಳಡಿ. ಅವ್ರು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ. ನಾ ಸುಳ್ಳು ಹೇಳ್ಕೊತಾದ್ರೆ ಅವ್ರಿಗೆ ಸಂಕಟ ಆಗ್ತು. ನಂಗೆ ಪಾಠ ಬ್ಯಾಡ್ದಾಗಿತ್ತು, ಅದಕ್ಕೆ ಸುಳ್ಳು ಹೇಳ್ದಿ. ಹಿಂಗೆಂತ ಹೊಟ್ಟೆ ನೋವು ಇರ್ಲಿಲ್ಲ. ಈಗ ಹೇಳಿ ಏನು ಪ್ರಯೋಜನವಾ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?